ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ನಂದು ಬೆಳಿಗ್ಗೆಯಿಂದನೇ ಕೆಲಸ ಸ್ಟಾರ್ಟ್ ಆಗಿದೆ. ಏನಂದರೆ ಶಿವರಾತ್ರಿ ಹಬ್ಬ ಇದೆಯಲ್ವಾ, ಹಾಗಾಗಿ ಮನೆ ಕೆಲಸನ ಮಾಡ್ಕೊಳ್ಳೋಕ್ಕಿದೆ. ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ತುಂಬಾ ಸಿಂಪಲ್ ಆಗಿರೋಂತಹ ಅಡುಗೆನ ಮಾಡಿಕೊಂಡೆ. ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ನ. ನೆನೆ ನೈಟ್ದು ಲೆಫ್ಟ್ ಓವರ್ ರೈಸ್ ಉಳಿದಿತ್ತ, ಅನ್ನನ ವೇಸ್ಟ್ ಮಾಡಬೇಕಲ್ಲ ಅಂದ್ಬಿಟ್ಟು ಅದೇ ಅನ್ನದಲ್ಲಿ ನಾನು ಬೇಳೆಯನ್ನು ಸೆಪ್ರೇಟಾಗಿ ಬೇಯಿಸ್ಕೊಂಡು ಈ ರೀತಿ ಪೊಂಗಲ್ನ ಮಾಡಿಕೊಂಡೆ. ತಿಂಡಿ ರೆಡಿ ಆಯಿತು. ಎಷ್ಟು ಕ್ವಿಕ್ಕಾಗಿ ಆಯಿತು ಅಂದರೆ ಹಬ್ಬದ ಕೆಲಸ ಮಾಡ್ಕೊಳ್ಳೋಕ್ಕೆ ಇನ್ನೇನು ಟೆನ್ಷನ್ ಇರಲ್ಲ. ಯಾಕಂದರೆ ಮಧ್ಯಾಹ್ನಕ್ಕೂ ಕೂಡ ನಾನು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಹಿಂದಿನ ದಿನವೇ ಸಾಂಬಾರೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಈ ಸಲ ಹೆಂಗೆ ಅಂತಂದರೆ ಸೇಮ್ ಅದೇ ಥರ ಮಾಡ್ಕೊಂಡಿದ್ದೀನಿ. ಬಂದು ಬಿಸಿಯಾಗಿ ಅನ್ನ ಮಾಡ್ಕೊಂಡು ತಿಂದರೆ ಅಷ್ಟೇ ಸಾಕು ಅನ್ನೋ ಥರ. ಕೆಲಸನೂ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ನಮಗೆ ಈಸಿ ಆಗೋ ಥರ ಯಾವ ರೀತಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ನನ್ನ ಈ ವಿಡಿಯೋದಲ್ಲಿರುತ್ತೆ. ಹಾಗೆಯೇ ನೋಡ್ತಾ ಇದ್ದೀರಾ, 9:30 ಆಗಿದೆ. ಬಿಸಿಲು ನಮ್ಮ ಮನೆ ಹತ್ರಕ್ಕೆ ಬಂದಿರೋದು ಇಷ್ಟೇ. ಸೊ ನಾನು ಬಿಸಿಲು ಕಾಯಬೇಕು, ವಿಟಮಿನ್ ಡಿನ ಇಸ್ಕೋಬೇಕು ಅಂತ ಹೇಳಿದ್ರೆ ಹಿಂಗೆ 9:30 ತನಕ ಎಲ್ಲ ಕಾಯ್ಕೊಂಡು ಕೂತ್ಕೋಬೇಕು. ಒಂದೊಂದು ಸಲ 8 ಗಂಟೆಗೆಲ್ಲ ಸ್ವಲ್ಪ ಎಲ್ಲೆಲ್ಲೋ ಚೂರು ಬಂದಿರುತ್ತೆ, ಅಲ್ಲೇ ಹೋಗಿ ಕೂತ್ಕೊಂಡು ಬಿಡ್ತೀನಿ. ನಮ್ಗೊಟ್ಟು ಬಟರ್ಫ್ಲೈ ಇಟ್ಕೊಂಡು ತಿನ್ನಕ್ ತಗೊಂಡು ಹೋಗ್ತಿದ್ದಾಳೆ. ದೊಡ್ಡ ಇಲಿ ಎಲ್ಲ ಹಿಡಿಯೋಕ್ಕಾಗಲ್ಲ ಅವಳಿಗೆ. ಚಿಕ್ಕದವಳು ತುಂಬ ಸ್ಮೂತು, ತುಂಬ ಸಾಫ್ಟ್ ಬೇಬಿದು. ದೊಡ್ಡದೆಲ್ಲ ಹಿಡಿಯಲ್ಲ, ಚಿಟ್ಟೆ ಗಿಟ್ಟೆ ಈ ಥರದೆಲ್ಲ ಇಟ್ಕೊಂಡು ದೊಡ್ಡ ಚಿಟ್ಟೆ ಇಟ್ಕೊಂಡು ಬಂದಿದ್ದಾಳೆ. ನನಗೆ ನೋಡ್ಬಿಟ್ಟು ಆ ಕಡೆ ಅವಳು ಕೂತಿದ್ದಾಳೆ. ನೋಡು ಗುಡ್ಡು, ನಾನು ನಿನ್ನ ವಿಡಿಯೋ ಮಾಡ್ತಾ ಇದ್ದೀನಿ. ಯಪ್ಪ ರಾಕ್ಷಸಿ, ಬರೀ ತಿನ್ನೋದ್ರಲ್ಲೇ ಬ್ಯುಸಿ ನೀನು. ಓ, ಇವ್ರು ನೋಡ್ತಾವ್ರಿ. ಗುಡ್ ಬಾಯ್. ನಿಂಗೆ ಕೊಡ್ತಾ ಇಲ್ಲ ಅವಳು, ನೀನು ದೊಡ್ಡ ಇಲ್ಲಿ ಹಿಡ್ಕೊಂಡು ತಿನ್ನು. ಓಕೆನಾ? ಏನು ಪೋಸ್ ಕೊಡ್ತೀಯ ಮಾರಾಯ. ಗಿಣ್ ಮಾಡೋಕ್ಕೋಸ್ಕರ ಹಾಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಗಿಣ್ ಕೂಡ ಮಾಡೋದಕ್ಕೆ ಇಟ್ಬಿಟ್ಟು ಸಿಂಕಲ್ಲಿದ್ದಿದ್ದ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಸ್ಟೋರ್ ರೂಮ್ಗೆ ಇಟ್ಕೊಂಡೆ. ಸ್ಟೋರ್ ರೂಮ್ನ ಮೊನ್ನೆನೇ ನಾನು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗೆ ನೆಲ್ಲಿಕಾಯಿ ಜ್ಯೂಸ್ ಕೂಡ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಪುದೀನ ಸೊಪ್ಪು, ಕರಿಬೇವು ಸೊಪ್ಪು, ನೆಲ್ಲಿಕಾಯಿ, ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಹಾಗೆ ನೆಲ್ಲಿಕಾಯಿ ಜ್ಯೂಸೆಲ್ಲ ಕುಡಿದ್ಬಿಟ್ಟು ಕಂಪ್ಲೀಟ್ ಮನೆಯೆಲ್ಲ ಡಸ್ಟಿಂಗ್ ಮಾಡಿಕೊಂಡೆ. ನನ್ನ ಪುಣ್ಯಕ್ಕೆ ನನ್ನ ಫೋನ್ ಒಡೆದೋಗ್ಲಿಲ್ಲ. ಇದು ಒಡೆದೋಯ್ತು. ಅದು ದೂರದಲ್ಲಿ ಇಟ್ಟಿದೆ, ಅದು ಹೆಂಗೆ ಬಿತ್ತು ಅಂತಲೇ ಗೊತ್ತಿಲ್ಲ. ಇದು ಹೆಂಗೆ ರಿಮೂವ್ ಮಾಡೋದಪ್ಪ? ಈ ತೂಗು ಎಲೆ ಪಕ್ಕ ಇಟ್ಟಿದೆ, ಎಲ್ಲೋ ಅದು ತೂಕೊಂಡು ಬಂದು ಟಚ್ ಆಗಿಬಿಡ್ತಾ ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಹೋಯ್ತು. ಈ ಥರದ್ದು ಇನ್ನೊಂದು ಲೈಟ್ ಐತೆ, ಬಟ್ ಚೆನ್ನಾಗಿರೋ ಲೈಟೇ ಹೋಗ್ಬಿಡ್ತು. ಇದು ಕೂಡ ಸುಮಾರು ಸಲ ಎಲ್ಲ ಬೇರೆಯವರೆಲ್ಲ ಬೀಳಿಸಿ ಪ್ಲಾಸ್ಟ್ರೆಲ್ಲ ಹಾಕಿದ್ದು, ಬಟ್ ಇದೇ ಫಸ್ಟ್ ಟೈಮ್ ನಾನು ಬೀಳಿಸ್ದೆ. ಹಿಂಗಾಗೋಯ್ತು. ಆಮೇಲೆ ಹಣೆಗೂ ನಾನು ಈ ಕಡೆ ಧೂಳು ಹೊಡಿತಾ ಇದ್ದೆ, ಅದು ಅಲ್ಲಿ ಬಿದ್ದೋಯ್ತು. ಎಲ್ಲ ಅದು ತೂಗಾಡ್ತು ಅನ್ನಿಸ್ತದೆ, ಟಚ್ ಆಗ್ಬಿಟ್ಟು ಬಿದ್ದೋಗ್ಬಿಟ್ಟಿರ್ಬೇಕು. ನನ್ನ ಟ್ರೈಪೋಡ್ ಏನು ಲೈಟಿಂಗ್ಸ್ ಎಲ್ಲ ಮುರ್ಕೊಂಡು ಮೂಲೆಯಲ್ಲಿ ಬಿದ್ದೈತೆ. ಹಂಗಾಗಿ ಇದು ಮೆಕ್ಯಾನಿಕ್ ಮಂಜುನಾಥ್, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಹೆಸರು. ಇಡ್ತಾ ಇದ್ನಲ್ಲ, ಅದರಲ್ಲೇ ಫೋನು ಫಿಕ್ಸ್ ಆಗಿರ್ತಿತ್ತು. ನೀವೇ ತಾನೇ ರಾತ್ರಿ ಫಿಕ್ಸ್ ಮಾಡಿಟ್ಟಿದ್ದು? ಈಗ ತಾನೇ ಮುರಿದೋಗಿದ್ದದು. ತಿಂಡಿ ಮಾಡೋ ಗ್ಯಾಪಲ್ಲಿ ಹಾಗೇನೆ ಗಿಣ್ ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಗಿಣ್ ಹಾಲಿತ್ತು ಅಂತ ಹೇಳ್ಬಿಟ್ಟು. ಹಾಗೆಯೇ ಸ್ಪೈಸ್ ರ್ಯಾಕ್ಗಳೆಲ್ಲ ಏನಿದೆ ಎಲ್ಲದು ಕೂಡ ವಾಶ್ ಮಾಡಿಕೊಂಡೆ. ನಾನು ಯಾವಾಗ ಏನೇ ಖಾಲಿ ಆದರೂ ಕೂಡ ಅದನ್ನೆಲ್ಲ ವಾಶ್ ಮಾಡಿನೇ ತುಂಬಿಸ್ಕೊಳ್ತಾ ಇರ್ತೀನಿ. ಬಟ್ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಮತ್ತೆ ಪುನಃ ಹಾಗೆ ಮೇಲೇ ಕ್ಲೀನ್ ಮಾಡಿಕೊಂಡೆ. ಸ್ಪೈಸ್ ರ್ಯಾಕಲ್ಲೇ ಆಲ್ಮೋಸ್ಟ್ ಏನೇನು ಬೇಕೆಲ್ಲ ತುಂಬಿಸ್ಕೊಳ್ಳೋದ್ರಿಂದ ಮೇಲ್ಗಡೆ ಅಷ್ಟೊಂದೆಲ್ಲ ಏನೂ ಇರಲ್ಲ. ಬಟ್ ಈ ಥರ ಸಣ್ಣ ಪುಟ್ಟದಾಗಿ ಅಂದರೆ ಲೈಕ್ ಖಾರದ ಪುಡಿ, ಸಾಲ್ಟ್ ಈ ಥರದ್ದೆಲ್ಲ ತುಂಬಿಸಿಟ್ಕೊಂಡಿರ್ತೀವಿ.
ಅದನ್ನು ಕೂಡ ಸೆಲ್ಫೆಲ್ಲ ತೆಗೆದು ಮತ್ತು ಡಬ್ಬಗಳನ್ನೂ ಎಲ್ಲ ವಾಶ್ ಮಾಡಿಬಿಟ್ಟು ತುಂಬಿಸ್ಕೊಂಡೆ. ಇನ್ನು ಸ್ಟೋರ್ ರೂಮಲ್ಲೆಲ್ಲ ತುಂಬಿಸಿಟ್ಕೊಂಡಿದ್ದು ಪಾತ್ರೆಗಳನ್ನೆಲ್ಲ ತೊಗೊಂಡು ಬಂದು ಎಲ್ಲದನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಸೆಟ್ ಮಾಡಿಕೊಂಡೆ. ಫೈನಲಿ ಕಿಚನ್ ಕೆಲಸ ಕಂಪ್ಲೀಟ್ ಆಗೋಗಿ ಬಂತು. ನಾನು ವಾರಕ್ಕೆ ಮುಂಚೆನೇ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ನನಗೆ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ಈಗ ಹಬ್ಬದ 2 ದಿನ ಇದೆ ಅನ್ನಂಗೆ ಇದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಸಿಕ್ಕಾಬಟ್ಟೆ ಬಾಡಿ ಪೇಯ್ನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಕಿಚನ್ ಕೆಲಸ ಆದಮೇಲೆ ಫ್ರಿಡ್ಜ್ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕಲ್ವಾ, ಮತ್ತು ಗ್ರಾಸರಿ ತಂದಿದ್ದನ್ನು ಕೂಡ ಎಲ್ಲ ಅದನ್ನು ಹಾಗೇ ಕಟ್ಟಿಟ್ಕೊತಾ ಇದ್ದೀನಿ. ಫ್ರಿಜ್ ಕೂಡ ಅಷ್ಟೇ, ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಪುನಃ ಅದು ಹೇಗೆಲ್ಲ ರಂಪಾಗಿರುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಹಂಗಾಗಿ ನಾನು ಅವಾಗವಾಗ ಕ್ಲೀನ್ ಮಾಡ್ತಾನೇ ಇರ್ತೀನಿ. ನನಗೆ ಅನ್ನಿಸ್ಬಿಡುತ್ತೆ ಎಷ್ಟಂತ ಫ್ರಿಜ್ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋದಪ್ಪ ನಾನು ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ಸಲ ಕ್ಲೀನ್ ಮಾಡಿರ್ತೀನಿ. ಯಾಕಂದರೆ ಲಾಸ್ಟ್ 2 ವೀಕ್ಸ್ ಹಿಂದೆ ನಾನು ಊರಿಗೆ ಹೋಗಿದ್ದೆ. ಆವಾಗ ಊರಿಗೆ ಹೋಗೋಕ್ಕಿಂತ ಮುಂಚೆ ಕ್ಲೀನ್ ಮಾಡೋಗಿದ್ದೆ. ಬರೋ ಅಷ್ಟ್ರಲ್ಲಿ ಚಿತ್ರಾನ್ನ ಆಗಿತ್ತು. ಮತ್ತು ಪುನಃ ನಾನು ಬಂದು ನೋಡಿದಾಗ ನನಗೆ ತಲೆ ಗುಯ್ ಅಂದ್ಬಿಡ್ತು. ಮತ್ತು ಪುನಃ ಫ್ರಿಜ್ನ ನಾನು ಕ್ಲೀನ್ ಮಾಡ್ಕೊಂಡಿದ್ದೆ. ಈಗ ಅಗೈನ್ ಮತ್ತು ಹಬ್ಬಕ್ಕೆ ಪುನಃ ಕ್ಲೀನ್ ಆಗೋಯ್ತು. ಆ್ಯಂಡ್ ಹಾಗೆಯೇ ಫ್ರಿಜ್ ಕ್ಲೀನ್ ಆದಮೇಲೆ ಇನ್ನು ಡೈನಿಂಗ್ ಹಾಲ್ ಕ್ಲೀನ್ ಮಾಡ್ಕೊಳ್ಳೋಕ್ಕಿರುತ್ತಲ್ವ, ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇಷ್ಟನ್ನು ಮಾಡ್ಕೊಳ್ಳೋತ್ತಿಗೆ 2:15 ಆಗೋಯ್ತು. ಫೈನಲಿ ಡೈನಿಂಗ್ ಹಾಲ್ ಕೂಡ ಕ್ಲೀನ್ ಆಯಿತು. ಮಧ್ಯಾಹ್ನದ ಊಟ ನಿನ್ನೆ ತಂಗಳು ಮಟನ್ ಬಿರಿಯಾನಿ. ನನಗೆ ನೋಡಿದ್ರಿ ಎಲ್ಲ, ಮಧ್ಯಾಹ್ನದ ಅಡುಗೆಗೂ ಕೂಡ ತಲೆ ಕೆಡಿಸ್ಕೊಳ್ಳೋ ಹಾಗಿರಲಿಲ್ಲ. ಅಂದರೆ ನೆನ್ನೆ ನೈಟ್ ಮಾಡಿದ ಮಟನ್ ಬಿರಿಯಾನಿ ಇತ್ತು, ಅದನ್ನೇ ಬಿಸಿ ಮಾಡ್ಕೊಂಡು ತಿನ್ಕೊಂಡು ಬಿಟ್ವಿ. ನಾನು ನೆಕ್ಸ್ಟಿಂದ ಮನೆ ಕ್ಲೀನ್ ಆದಮೇಲೆ ಯಾವುದೇ ಥರದ್ದು ನಾನ್ ವೆಜ್ ಮಾಡೋದು ಬೇಡ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಫುಲ್ ಖಾಲಿಯಾಗೋಯ್ತು ಅದು. ಆದಮೇಲೆ ಪ್ರತಿಯೊಂದನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಬಂದೆ. ಲಾಸ್ಟ್ಗೆ ಸಿಟ್ಔಟ್ ಕೂಡ ಕ್ಲೀನ್ ಆಗೋಯ್ತು. ಕ್ಲೀನ್ ಆದಾಗ ಒಂದು ಕೆಲಸ ಮುಗೀತಾ ಅಂತ ಆಗುತ್ತೆ ನೋಡಿ, ಆ ಖುಷಿನೇ ಬೇರೆ. ನಿಜವಾಗ್ಲೂ ಸ್ಮೈಲ್ ಮಾಡೋಷ್ಟು ಶಕ್ತಿ ಇಲ್ಲ. ಅಂದರೆ ಲೈಕ್ ಅಷ್ಟು ಸುಸ್ತಾಗೋಗ್ಬಿಟ್ಟೈತೆ. ಬಟ್ ಹೇಳಲೇಬೇಕು. ಸೊ ಮನೆ ಕೆಲಸ ಮುಗೀತು. ಈಗ ನನ್ನನ್ನು ನಾನು ಪ್ಯಾಂಪರ್ ಮಾಡ್ಕೊಳ್ಬೇಕು. ಸಿಕ್ಕಾಬಟ್ಟೆ ಕಾಲು ನೋವ್ತಿದೆ. ನನ್ನ ಕಾಲು ನೋವಿಗೆಲ್ಲ ನಾನು ಏನು ಮಾಡ್ಕೊತೀನಿ. ಆ್ಯಂಡ್ ನನಗೆ ತಲೆಗೆ ಸ್ವಲ್ಪ ಮಸಾಜ್ ಬೇಕು, ಮತ್ತು ಫೇಸ್ಗೂ ಕೂಡ ಮಸಾಜ್ ಬೇಕು. ಕೆಲಸದ ಮಧ್ಯದಲ್ಲಿ ಈಗ ಟೈಮು 4:45 ಆಗಿದೆ ಸಂಜೆ. ಮಾರ್ನಿಂಗ್ ನಾನು ಸ್ಟಾರ್ಟ್ ಮಾಡಿದ್ದು ನೀವು ನೋಡಿದ್ರಲ್ಲ, ಹಂಗೆ ಸ್ಟಾರ್ಟ್ ಮಾಡಿದ ಕೆಲಸ ಇವಾಗ 4:45 ಆಗೈತೆ. ಇನ್ನೇನೇ ಇದ್ದರೂ ನನಗೆ ಒಂದು 5:30 ತನಕ ನಾನು ರೆಸ್ಟ್ ಮಾಡಬೇಕು. ಲೈಕ್ ರೆಸ್ಟ್ ಅಂದರೆ ಯಾರಾದರೂ ನಮಗೆ ಮಾಡಿಕೊಟ್ರೆ ರೆಸ್ಟು, ಇಲ್ಲದಿದ್ದರೆ ಎಲ್ಲಿಂದ ರೆಸ್ಟು ಅಲ್ವಾ. ನಮಗೆ ನಾನು ಕೆಲಸ ಈಗ ನನ್ನನ್ನು ನಾನು ಪ್ಯಾಂಪರ್ ಮಾಡ್ಕೊಳ್ಬೇಕು. ಸೊ ಏನು ಮಾಡ್ಕೊತೀನಿ ಅಂತ ನೀವು ನೋಡ್ತೀರಾ ಅಲ್ಲ. ಇಲ್ಲಿ ನನ್ನ ಕ್ಯಾಮ್ರಾ ಕರೆಕ್ಟಾಗಿದೆ ಅಂದ್ಕೊಂಡು ಮಾತಾಡಿದ್ದೀನಿ, ಬಟ್ ಅಲ್ಲಿ ನನ್ನ ಅರ್ಧ ಮುಖನೇ ಇಲ್ಲ. ಇಲ್ಲ, ನಾನು ತಲೆಗೆ ಹಚ್ಕೊತಾ ಇರೋದು ಕೋಲ್ಡ್ ಆಗಿರೋ ಮೊಸರು. ಆ್ಯಕ್ಚುಲಿ ಬಿಸಿಲಿಗೆ ಸಿಕ್ಕಾಬಟ್ಟೆ ತಲೆ ಹುರಿತಾ ಇತ್ತು. ತುಂಬಾ ಖುಷಿಯಾಯಿತು. ಮೊಸರು ಜೊತೆಗೆ ನಾನು ಕೊಬ್ಬರಿ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ತುಂಬ ಹೊಟ್ಟೆ ಶುತ್ತಾ ಇತ್ತು. ಬಾಳೆಹಣ್ಣು ತಿನ್ನೋಣ ಅಂದ್ಕೊಂಡು ಬಂದು ಕೂತ್ಕೊಂಡಾಗ ಓಕೆ ಇದು ಕೂಡ ಹಂಗೇ ಮುಖಕ್ಕೆ ಮಸಾಜ್ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಚೆಂದ ಸ್ಕ್ವೀಸ್ ಮಾಡಿ ಮುಖಕ್ಕೆ ಮಸಾಜ್ ಮಾಡಿ ಅಪ್ಲೈ ಮಾಡಿ ರೆಸ್ಟ್ ಮಾಡೋಣ ಅಂದ್ಕೊಂಡು ಕೂತೆ. ಬಟ್ ತಲೆಗೆ ಮೊಸರು ಹಾಕಿದ್ನಲ್ಲ, ಅದು ಸೋರ್ತಾ ಇತ್ತು. ಬಟ್ ಕೂತ್ಕೊಂಡ್ರೂ ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟು ಓಕೆ ರೂಮ್ನು ಕೂಡ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಥವಾ ಇವತ್ತು ಇನ್ನೇನು ಮಾಡೋಣ, ನಾಳೆ ಸ್ವಲ್ಪ ಕೆಲಸ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಎದ್ದು ರೂಮ್ನ ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆಯೇ ನನ್ನ ರೂಮ್ ಕೆಲಸ ಕೂಡ ಕಂಪ್ಲೀಟ್ ಆಯಿತು. ನನ್ನ ಕಾಲು ನೋವು ರಿಲೀಫ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಒಂದು 10 ಮಿನಿಟ್ಸ್ ಹಾಗೇ ಕೂತು ರಿಲ್ಯಾಕ್ಸ್ ಮಾಡಿದೆ. ಇದು ತಲೆನೋವು ಕೂಡ ಇದ್ದಾಗ ಇದನ್ನು ಮಾಡ್ಕೊಳ್ಬೋದು. ತುಂಬಾ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಫುಲ್ ಫ್ರೆಶ್ ಅಪ್ ಆದೆ. ಮತ್ತು ಇದ್ರಲ್ಲಿ ಮಾತಾಡೋಕ್ಕೆ ಒಂದು ಜನ್ರೇಟರ್ ಸೌಂಡ್ ಇರುತ್ತೆ, ಇಲ್ಲಾಂದರೆ ನಾಯಿಗಳ ಸೌಂಡ್ ಇರುತ್ತೆ, ಇಲ್ಲಾಂದರೆ ಬಾತುಕೋಳಿಗಳ ಸೌಂಡ್ ಇರುತ್ತೆ. ಸೊ ಹಾಗಾಗಿ ವಿಡಿಯೋ ಮಧ್ಯದಲ್ಲಿ ನನಗೆ ಮಾತಾಡೋಕ್ಕಾಗಲ್ಲ. ಫುಲ್ಲು ರೋಸ್ಟ್ ಆಗಿಬಿಟ್ಟು ಈಗ ಫುಲ್ ಫ್ರೆಶ್ ಅಪ್ ಆಗಿದ್ದೀನಿ. ಇನ್ನು
ಹೋಗಿ ಮಲ್ಕೊಳ್ಳೋದೆ ಅಂತ ಹೇಳೋಕ್ಕಾಗುತ್ತಾ ಇಲ್ಲ ನೈಟ್ದು ಅಡುಗೆ ಮಾಡೋಕ್ಕಿದೆ. ಅಂದರೆ ಸಾಂಬಾರು ಇದೆ, ನಾನು ಹೇಳಿದ್ನಲ್ವ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಎಲ್ಲ ಅದನ್ನು. ಮತ್ತು ನನಗೆ ಅಡುಗೆ ವಿಷಯಕ್ಕೆ ತಲೆ ಕೆಡಿಸ್ಕೊಳಕ್ಕಾಗಲ್ಲ ಜಾಸ್ತಿ ಅಂತ ಹೇಳಿಬಿಟ್ಟು ನೈಟ್ಗೂ ಕೂಡ ನೆನ್ನೆ ಸಾಂಬಾರು ಮಾಡಿಬಿಟ್ಟಿದ್ದೀನಿ. ಹಿಂಗೆ ಕೆಲಸ ಅಂತ ಇರೋ ಹೊತ್ತಿಗೆ ಇಲ್ಲ ಒಂದು ಅಡುಗೆ ಕೆಲಸ ತುಂಬ ಇದೆ ಅನ್ನೋ ಹೊತ್ತಿಗೆ ಮನೆ ಕೆಲಸದ ತಲೆನೋವು ಇರಬಾರ್ದು, ಮನೆ ಕೆಲಸದ ತಲೆನೋವು ಇರೋ ಹೊತ್ತಿಗೆ ಅಡುಗೆ ಕೆಲಸದ ತಲೆನೋವು ಇರಬಾರ್ದು. ಸೊ ಹಾಗೆ ಮ್ಯಾನೇಜ್ ಮಾಡಿಕೊಂಡು ಮನೆ ಕೆಲಸನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.